ಒಂದಾನೊಂದು ಕಾಲದಲ್ಲಿ ಹಸಿರು ಹೊಲಗಳು ಮತ್ತು ಹಕ್ಕಿಗಳಿಂದ ಸುತ್ತುವರಿದ ಒಂದು ಶಾಂತ ಕೃಷಿ ತೋಟದಲ್ಲಿ ತುಂಬ ಶ್ರಮಿಸುವ ಒಂದು ಕುದುರೆ ಬದುಕುತ್ತಿತ್ತು. ಪ್ರತಿದಿನ ಬೆಳಗಿನ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಅದು ಹೊಲಗಳಲ್ಲಿ ಭಾರೀ ಕೆಲಸ ಮಾಡುತ್ತಿತ್ತು. ಭಾರವಾದ ಹೊರೆಗಳನ್ನು ಎಳೆಯುತ್ತಾ ಒಮ್ಮೆಯೂ ವಿಶ್ರಮಿಸದೆ ದುಡಿಯುತ್ತಿತ್ತು. ಸಂಜೆ ಹೊತ್ತಿಗೆ ಅದರ ಕಾಲುಗಳು ನೋವಿನಿಂದ ಕಂಗಾಲಾಗುತ್ತಿದ್ದವು, ಬೆನ್ನು ನೋಯುತ್ತಿತ್ತು. ಆ ಸಮಯಕ್ಕೆ ಅದಕ್ಕೆ ಬೇಕಿದ್ದುದು ಒಂದಿಷ್ಟು ವಿಶ್ರಾಂತಿ ಮಾತ್ರ. ಒಂದು ಸಂಜೆ ತನ್ನ ಕೊಟ್ಟಿಗೆಗೆ ಮರಳುತ್ತಾ ಕುದುರೆ ಮನಸ್ಸಲ್ಲೇ ಯೋಚಿಸಿತು, ಇಂದು ತುಂಬ ಕೆಲಸ ಮಾಡಿದ್ದೇನೆ, ನಾಳೆ ಸ್ವಲ್ಪ ಆರಾಮ ಮಾಡಿಕೊಂಡರೆ ಏನೂ ತಪ್ಪಾಗುವುದಿಲ್ಲ, ಚಿಕ್ಕ ವಿಶ್ರಾಂತಿ ಸಾಕು. ಅದು ಕಣ್ಣು ಮುಚ್ಚಿ ಮಲಗುತ್ತಿದ್ದಾಗ ಕುತೂಹಲದ ಒಂದು ಬೆಕ್ಕು ಅಲ್ಲಿಗೆ ಬಂತು. ಯಾವಾಗಲೂ ಸುದ್ದಿಗೆ ಆಸೆಪಡುವ ಆ ಬೆಕ್ಕು ಕೇಳಿತು, ಏನು ಕುದುರೆ, ಇಷ್ಟು ದಣಿದಿರುವೆ? ನಂಬಿಕೆಯ ಕ್ಷಣದಲ್ಲಿ ಕುದುರೆ ತನ್ನ ಮನದ ಮಾತನ್ನು ಹೇಳಿಬಿಟ್ಟಿತು. ನಾಳೆ ಸ್ವಲ್ಪ ಕಡಿಮೆ ಕೆಲಸ ಕೇಳೋಣ ಅನಿಸುತ್ತಿದೆ, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಸರಿ, ಬೆಕ್ಕು ತಲೆ ಹಾಯಿಸಿ ಅಲ್ಲಿಂದ ಜಾರಿ ಹೋಯಿತು. ಆದರೆ ಆ ಮಾತನ್ನು ರಹಸ್ಯವಾಗಿಡದೆ ಪಕ್ಕದ ಹೊಲದಲ್ಲಿದ್ದ ಹಸುವಿನ ಬಳಿ ಹೋಗಿ ಹೇಳಿತು, ನಿನಗೆ ಗೊತ್ತಾ, ಕುದುರೆಗೆ ಇಲ್ಲಿ ಇರಲು ಇಷ್ಟವಿಲ್ಲ, ಯಜಮಾನ ತುಂಬ ಕಠಿಣನಂತೆ, ಬೇರೆ ತೋಟಕ್ಕೆ ಹೋಗಲು ಯೋಚಿಸುತ್ತಿದೆಯಂತೆ. ಹಸು ಆತಂಕದಿಂದ ಕಂಗಾಲಾಯಿತು. ನಂತರ ಅದು ಮೇಯುವ ಮೈದಾನದಲ್ಲಿದ್ದ ಮೇಕೆಯ ಬಳಿ ಈ ಮಾತನ್ನು ಇನ್ನಷ್ಟು ಹೆಚ್ಚಾಗಿ ಹೇಳಿತು, ಕುದುರೆ ಇಲ್ಲಿ ಇರಲು ಇಷ್ಟಪಡುವುದಿಲ್ಲ, ಯಜಮಾನ ಕಠಿಣ, ಸರಿಯಾಗಿ ಆಹಾರ ಕೊಡೋದಿಲ್ಲ, ದಿನವಿಡೀ ಕೆಲಸ ಮಾಡಿಸುತ್ತಾನೆ. ಮೇಕೆ ಬೆಚ್ಚಿಬಿತ್ತು. ಸಂಜೆ ಹೊತ್ತಿಗೆ ಈ ಕಥೆಯನ್ನು ಚಿಕ್ಕ ಮೊಲಕ್ಕೆ ಹೇಳಿತು. ಕುದುರೆ ಓಡಿ ಹೋಗಲು ತಯಾರಿ ಮಾಡಿಕೊಂಡಿದೆ, ಯಜಮಾನ ಕ್ರೂರ, ಹೆಚ್ಚು ಕೆಲಸ ಮಾಡಿಸುತ್ತಾನೆ, ಸರಿಯಾಗಿ ತಿನ್ನಲು ಕೊಡೋದಿಲ್ಲ. ಅದೇ ಸಂಜೆ ಯಜಮಾನನ ಸೇವಕ ತೋಟಕ್ಕೆ ಬಂದನು. ಮಾತಿಗೆ ಹವಣಿಸುವ ಮೊಲ ತಕ್ಷಣ ಅವನ ಬಳಿ ಓಡಿ ಹೋಗಿ ಹೇಳಿತು, ಸ್ವಾಮಿ, ಕುದುರೆ ಇಲ್ಲಿ ಉಳಿಯೋದಿಲ್ಲ, ಬೇರೆ ತೋಟಕ್ಕೆ ಹೋಗಲು ತಯಾರಿ ಮಾಡಿಕೊಂಡಿದೆ, ಅಲ್ಲಿ ಯಜಮಾನ ಒಳ್ಳೆಯವನು, ಹೊಡೆಯೋದಿಲ್ಲ, ಚೆನ್ನಾಗಿ ಆಹಾರ ಕೊಡುತ್ತಾನೆ. ಈ ಸುದ್ದಿ ಕೇಳಿ ಭಯಗೊಂಡ ಸೇವಕ ತಕ್ಷಣ ಯಜಮಾನನ ಬಳಿ ಓಡಿದನು. ಸ್ವಾಮಿ, ನಿಮ್ಮ ಕುದುರೆ ನಿಮ್ಮನ್ನು ವಂಚಿಸಲು ಯೋಚಿಸುತ್ತಿದೆ, ನಾಳೆ ಎಲ್ಲ ಪ್ರಾಣಿಗಳ ಜೊತೆಗೂಡಿ ಬೇರೆ ತೋಟಕ್ಕೆ ಹೋಗುತ್ತದೆ. ಯಜಮಾನ ಕೋಪದಿಂದ ಕೆಂಪಾದನು. ಯೋಚನೆಗೂ ಸಮಯ ಕೊಡದೆ ಅದೇ ರಾತ್ರಿ ಕುದುರೆಗೆ ವಿಷಕಾರಿ ಇಂಜೆಕ್ಷನ್ ಕೊಟ್ಟನು. ಬೆಳಿಗ್ಗೆ ಹೊತ್ತಿಗೆ ಆ ಕಷ್ಟಪಟ್ಟು ದುಡಿದ ಕುದುರೆ ಈ ಲೋಕದಲ್ಲಿರಲಿಲ್ಲ. ದುಃಖದ ಸಂಗತಿ ಏನೆಂದರೆ, ಕುದುರೆ ಎಂದಿಗೂ ಓಡಿ ಹೋಗಲು ಯೋಚಿಸಲೇ ಇಲ್ಲ, ವಂಚನೆಯ ಮಾತನ್ನೂ ಹೇಳಿರಲಿಲ್ಲ. ಅದು ಹೇಳಿದ್ದೆಂದರೆ ನಾಳೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂಬ ಚಿಕ್ಕ ಆಸೆ ಮಾತ್ರ. ಆದರೆ ಸತ್ಯಕ್ಕಿಂತ ವೇಗವಾಗಿ ಹರಡುವ ಮಾತುಗಳು ಆ ಚಿಕ್ಕ ಮನದ ಮಾತನ್ನು ದೊಡ್ಡ ದ್ರೋಹದ ಕಥೆಯನ್ನಾಗಿ ಮಾಡಿಬಿಟ್ಟವು. ಸ್ನೇಹಿತರೆ, ಈ ಕಥೆ ನಮಗೆ ಒಂದು ಕಠಿಣ ಆದರೆ ಮಹತ್ವದ ಪಾಠ ಕಲಿಸುತ್ತದೆ. ನಿಮ್ಮ ಆಳವಾದ ಮನದ ಮಾತುಗಳು, ನೋವುಗಳು ಮತ್ತು ಕನಸುಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಮುಖದ ಮುಂದೆ ಸಹಾನುಭೂತಿ ತೋರಿಸುವವರು ಹಿಂದೆ ನಿಮ್ಮ ಮಾತುಗಳನ್ನು ತಿರುಗಿಸಿ ಬಳಸಬಹುದು. ಕುಟುಂಬವಾಗಲಿ, ವ್ಯಾಪಾರವಾಗಲಿ, ವೈಯಕ್ತಿಕ ಜೀವನವಾಗಲಿ, ನಿಮ್ಮ ರಹಸ್ಯಗಳು ಅಮೂಲ್ಯ, ಅವುಗಳನ್ನು ಕಾಪಾಡಿಕೊಳ್ಳಿ. ಕೆಲವೊಮ್ಮೆ ಮೌನವೇ ಅತಿ ಸುರಕ್ಷಿತ. ಜಾಗರೂಕರಾಗಿ ಮಾತನಾಡಿ, ಹೃದಯವನ್ನು ಕಾಪಾಡಿಕೊಳ್ಳಿ. ಅಜಾಗರೂಕ ಮಾತಿಗಿಂತ ಮೌನವೇ ಶ್ರೇಷ್ಠ.